ಖುಷಿ ಇಲ್ಲ, ಖುಷಿ ಐತೆ. ಆದ್ರೂ ಈ ಕೆಟ್ಟ ಸರ್ಕಾರನ ತೆಗಿಬೇಕು, ಕಾನೂನನ್ನ ಹಾಳು ಮಾಡಿಕೋನೆ. ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಫ್ರಾಡ್ ಉಪಮುಖ್ಯಮಂತ್ರಿ ಅಂತವರು ಈ ಸರ್ಕಾರದಲ್ಲಿ ಇರಬಾರ್ದು. ಆ ಸರ್ಕಾರ ತೆಗಿಯೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ಇವತ್ತೇ ಕೊನೆ ಇಲ್ಲ. ಖಂಡಿತವಾಗ್ಲೂ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಇಂಥವ್ರು ಕಾನೂನು ಕೈಗೆ ಯಾರು ತೊಗೊಂಡವರು ಅಂಥವ್ರು ತೊಲಗಬೇಕು. ಅದು ತೊಲಗಿಸೋವರೆಗೂ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡ್ತೀವಿ, ತೋರಿಸ್ತೀವಿ. ಏನು JDS ಕಾರ್ಯಕರ್ತರು, ದೇವೇಗೌಡರು ಬಳಗ ಏನು ಅನ್ನೋದನ್ನ ತೋರಿಸ್ತೀವಿ. ನಾವು ಭೇಟಿ ಮಾಡಿದ್ವಿ, ಜೊತೆಲಿದ್ವಿ ಸರ್, ಇಷ್ಟೊತ್ತಿಗೆ ಜೊತೆಗಿದ್ವಿ. ಪಾಪ ನೊಂದೋಗಾರೆ, ಏನೋ ತಪ್ಪು ಮಾಡಿದೆ ಶಿಕ್ಷೆ ಕೊಟ್ಟರೆ ಅಲ್ಲ ಸರ್, ಕಾನೂನಲ್ಲೇ ಶಿಕ್ಷೆ ಇಲ್ಲ. ಅದಕ್ಕೆ ಯಾರೋ ಕಿಡ್ನಾಪ್ ಮಾಡಿರೋದಕ್ಕೆ, ಆಯಮ್ಮ ಎಲ್ಲೋ ಹೋಗಿರೋದಕ್ಕೆ ರೇವಣ್ಣ ಸಾಹೇಬ್ರ ಮೇಲೆ ತಂದು ಪಾಪ ಒಬ್ಬ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಬಾಳ್ದಂಥ ಕುಟುಂಬದ ಮೇಲೆ ಕಪ್ಪು ಚುಕ್ಕಿ ತಂದಿಕ್ಕವ್ರೆ. ಅವನಂತೂ ಆ ಕಪ್ಪು ಚುಕ್ಕಿ ತಂದಿಕ್ಕ ಅಂತ ಕುಟುಂಬ ಸರ್ವನಾಶನ ಆಗೋಯ್ತಾನೆ. ಡಿ ಕೆ ಶಿವಕುಮಾರ್ ಅವನು ಖಂಡಿತವಾಗ್ಲೂ ಈ ಕೆಟ್ಟ ಭಾವನೆ ಅವ್ನಿಗೆ ಎಲ್ಲಿವರೆಗೂ ಇರುತ್ತೋ ಅವ್ನು ಉದ್ಧಾರನೇ ಆಗಲ್ಲ. ಮಾಡಬಾರ್ದು ಹಿಂಗೆಲ್ಲನ. ಎಷ್ಟು ಕೋಟ್ಯಾಂತರ ಕಾರ್ಯಕರ್ತರು ಅಳ್ತಾ ಇದ್ದೀವಿ ಗೊತ್ತಾ? ನಮ್ಮ ಕಷ್ಟ ಏನಾರು ಅವ್ನ ಮನುಷ್ಯಂಗೆ ಗೊತ್ತಾಗುತ್ತಾ? ಆ ಕುಟುಂಬಕ್ಕೆ ಕೈ ಇಕ್ಕೋನೆ ಅವ್ನು ನಾಶನೇ. ಶನೇಶ್ವರನ ಕೈ ಇಕ್ತಾರೆ ಯಾರಾದರೂ ಉದ್ಧಾರ ಆಗೋರಾ? ಹಂಗೆ ನೋಡ್ರಿ, ಅವ್ನು ನಾಶನೇ ಆಗೋದವನು. ನಾವು ತುಮಕೂರು, ನಾನು ಸ್ಟೇಟ್ ಯುವಜನತಾ ಉಪಾಧ್ಯಕ್ಷರು.